ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮಾಡರ್ನ್ ಮಾರ್ಕೆಟಿಂಗ್ ಏನಿದೆ ಆ ಸಬ್ಜೆಕ್ಟ್ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆಪ್ಪ ಅಂದ್ರೆ ವಾಟ್ ಈಸ್ ಮಾರ್ಕೆಟಿಂಗ್ ಅಂತ ಕೇಳಿದ್ದಾರೆ. ನೋಡಿ, ಮಾರ್ಕೆಟಿಂಗ್ ಅನ್ನೋದು ಒಂದು ಪ್ರೋಸೆಸ್ ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್ಸ್ ಅನ್ನ ಐಡೆಂಟಿಫೈ ಮಾಡಿ ಮತ್ತೆ ಅದನ್ನ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದೇ ಮಾರ್ಕೆಟಿಂಗ್ ಅಂತ ಕರಿತೀವಿ. ಹಾಗಾಗಿ ಮಾರ್ಕೆಟಿಂಗ್ ಈಸ್ ದಿ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಕಸ್ಟಮರ್ ನೀಡ್ಸ್ ಅಂಡ್ ಸ್ಯಾಟಿಸ್ಫೈಯಿಂಗ್ ದೆಮ್ ಪ್ರಾಫಿಟಬಲಿ. ಇಟ್ ಇನ್ವಾಲ್ವ್ಸ್ ಆಕ್ಟಿವಿಟೀಸ್ ಲೈಕ್ ಪ್ರಾಡಕ್ಟ್ ಪ್ಲಾನಿಂಗ್ ಆಗಿರ್ಬೋದು, ಪ್ರೈಸಿಂಗ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು. ಎಲ್ಲ ಆಕ್ಟಿವಿಟೀಸ್ ಅನ್ನ ಮಾರ್ಕೆಟಿಂಗ್ ಒಳಗೊಂಡಿರುತ್ತೆ. ಅದನ್ನ ನಾವು ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಬಂದು ವಾಟ್ ಈಸ್ ಸೊಸೈಟಲ್ ಮಾರ್ಕೆಟಿಂಗ್ ಅಂತ ಇದೆ. ನೋಡಿ, ಸೊಸೈಟಲ್ ಮಾರ್ಕೆಟಿಂಗ್ ಬ್ಯಾಲೆನ್ಸ್ ದಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಅನ್ನು ಬ್ಯಾಲೆನ್ಸ್ ಮಾಡುತ್ತೆ, ಕಂಪನಿ ಪ್ರಾಫಿಟ್ ಅನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂಡ್ ಮೈಂಟೈನ್ ಸೋಷಿಯಲ್ ವೆಲ್ಫೇರ್ ಕೂಡ ಮೈಂಟೈನ್ ಮಾಡಬೇಕಾಗುತ್ತೆ. ಸೊ ಅದನ್ನ ನಾವು ಸೊಸೈಟಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇಟ್ ಎನ್ಶೂರ್ ಲಾಂಗ್ ಟರ್ಮ್ ಬೆನಿಫಿಟ್ ಫಾರ್ ಸೊಸೈಟಿಗೆ ಲಾಂಗ್ ಟರ್ಮ್ ಬೆನಿಫಿಟ್ ಅನ್ನ ಕೊಡುತ್ತೆ. ಅಂಡ್ ಥರ್ಡ್ ಒನ್ ಬಂದು ವಾಟ್ ಈಸ್ ಇಂಟರ್ನಲ್ ಮಾರ್ಕೆಟಿಂಗ್ ಅಂತ ಇದೆ. ನೋಡಿ, ಇಂಟರ್ನಲ್ ಮಾರ್ಕೆಟಿಂಗ್ ಟ್ರೀಟ್ಸ್ ಎಂಪ್ಲಾಯೀಸ್ ಆಫ್ ಅನ್ ಆರ್ಗನೈಸೇಷನ್ ಆಸ್ ಅನ್ ಇಂಟರ್ನಲ್ ಕಸ್ಟಮರ್. ಆರ್ಗನೈಸೇಷನ್ ಇರ್ತಕ್ಕಂಥ ಎಂಪ್ಲಾಯೀಸ್ ನ ಇಂಟರ್ನಲ್ ಕಸ್ಟಮರ್ ಅಂತ ಟ್ರೀಟ್ ಮಾಡುತ್ತೆ ಅಂಡ್ ಇಟ್ ಮೋಟಿವೇಟ್ಸ್ ದ ಎಂಪ್ಲಾಯೀಸ್ ಟು ಡೆಲಿವರ್ ಬೆಟರ್ ಸರ್ವಿಸಸ್ ಟು ಇಟ್ಸ್ ಕಸ್ಟಮರ್. ಇಟ್ ಅಂದ್ರೆ ಆ ಒಂದು ಇಂಟರ್ನಲ್ ಮಾರ್ಕೆಟಿಂಗ್ ಎಂಪ್ಲಾಯೀಸ್ಗೆ ಮೋಟಿವೇಟ್ ಮಾಡುತ್ತೆ. ಇಟ್ ಮೋಟಿವೇಟ್ಸ್ ದ ಎಂಪ್ಲಾಯೀಸ್ ಟು ಡೆಲಿವರ್ ಬೆಟರ್ ಕಸ್ಟಮರ್ ಸರ್ವಿಸ್ ನ ಕೊಡ್ಲಿಕ್ಕೆ ಮೋಟಿವೇಟ್ ಮಾಡುತ್ತೆ. ವಾಟ್ ಈಸ್ ರಿಲೇಶನ್ಶಿಪ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ, ನೋಡಿ, ರಿಲೇಶನ್ಶಿಪ್ ಮಾರ್ಕೆಟಿಂಗ್ ಫೋಕಸಿಂಗ್ ಆನ್ ಟು ಬಿಲ್ಡ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ವಿತ್ ಅ ಕಸ್ಟಮರ್. ಕಸ್ಟಮರ್ ಜೊತೆ ಲಾಂಗ್ ಟರ್ಮ್ ಒಳ್ಳೆ ಒಂದು ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಬೇಕು. ಯಾವ ತರ ಅಂದ್ರೆ ಟು ಮೈಂಟೈನ್ ರಾಯಲ್ಟಿನ ಮೇಂಟೈನ್ ಮಾಡಬೇಕು. ಜೊತೆಗೆ ಕಸ್ಟಮರ್ ಪದೇ ಪದೇ ವಿಸಿಟ್ ಮಾಡಿ ಪರ್ಚೇಸ್ ಅನ್ನ ಮಾಡಬೇಕಾಗುತ್ತೆ ಆ ಒಂದು ಬ್ರ್ಯಾಂಡ್ ಅನ್ನ. ಅದನ್ನ ನಾವು ರಿಲೇಶನ್ಶಿಪ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಪೊಸಿಷನಿಂಗ್ ಅಂತ ಇದೆ. ನೋಡಿ, ಪೊಸಿಷನಿಂಗ್ ಕ್ರಿಯೇಟ್ ಡಿಸ್ಟಿಂಕ್ಟ್ ಇಮೇಜ್ ಆಫ್ ಎ ಪ್ರಾಡಕ್ಟ್ ಇನ್ ಕನ್ಸ್ಯೂಮರ್ ಮೈಂಡ್. ಕನ್ಸ್ಯೂಮರ್ ಮೈಂಡ್ ಅಲ್ಲಿ ಒಂದು ಕಂಪನಿ ಪ್ರಾಡಕ್ಟ್ ನ ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದೇ ಪೊಸಿಷನಿಂಗ್ ಅಂತ ಕರೀತಕ್ಕಂಥದ್ದು. ವಾಟ್ ಈಸ್ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಅಂತ ಇದೆ. ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಇನ್ಕ್ಲೂಡ್ಸ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆರ್ ಫೋರ್ಸಸ್ ಅಫೆಕ್ಟಿಂಗ್ ಆನ್ ಮಾರ್ಕೆಟಿಂಗ್. ದೀಸ್ ಫೋರ್ಸಸ್ ಇನ್ಫ್ಲೂಯೆನ್ಸ್ ಬಿಸ್ನೆಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ದೇರ್ ಪರ್ಫಾರ್ಮೆನ್ಸ್ ಅಂಡ್ ಡಿಸಿಷನ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಕ್ಕಂಥದ್ದು. ವಾಟ್ ಈಸ್ ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಇದೆ. ನೋಡಿ, ಮೈಕ್ರೋ ಎನ್ವೈರನ್ಮೆಂಟ್ ಇನ್ಕ್ಲೂಡ್ಸ್ ಕಸ್ಟಮರ್, ಸಪ್ಲೈಯರ್, ಕಾಂಪಿಟೇಟರ್ಸ್, ಇಂಟರ್ಮೀಡಿಯೇಟ್ಸ್ ನ ಒಳಗೊಂಡಿರುತ್ತೆ ಅಂಡ್ ದೀಸ್ ಮೈಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಡೈರೆಕ್ಟ್ಲಿ ಅಫೆಕ್ಟಿಂಗ್ ಆನ್ ದಿ ಫರ್ಮ್ಸ್ ಡಿಸಿಷನ್ಸ್ ಅಂಡ್ ಪರ್ಫಾರ್ಮೆನ್ಸ್ ಮೇಲೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಮೈಕ್ರೋ ಎನ್ವೈರನ್ಮೆಂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎನ್ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂಡ್ ಇಟ್ ಕ್ಯಾನ್ ಬಿ ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಬೇಕಾದ್ರೂ ಕೂಡ ಕರಿಬಹುದು. ವಾಟ್ ಈಸ್ ಮ್ಯಾಕ್ರೋ ಎನ್ವೈರನ್ಮೆಂಟ್ ಅಂತ ಇದೆ. ನೋಡಿ, ಮ್ಯಾಕ್ರೋ ಎನ್ವೈರನ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎನ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಆರ್ ಅನ್ಕಂಟ್ರೋಲಬಲ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ದಿಸ್ ಮ್ಯಾಕ್ರೋ ಎನ್ವೈರನ್ಮೆಂಟಲ್ ಇನ್ಕ್ಲೂಡ್ಸ್ ಎಕನಾಮಿಕಲ್ ಫ್ಯಾಕ್ಟರ್, ಪೊಲಿಟಿಕಲ್ ಫ್ಯಾಕ್ಟರ್, ಟೆಕ್ನಿಕಲ್ ಫ್ಯಾಕ್ಟರ್ಸ್ ಅನ್ನ ಒಳಗೊಂಡಿರುತ್ತೆ ಅಂಡ್ ದೀಸ್ ಫ್ಯಾಕ್ಟರ್ಸ್ ಆರ್ ಆಲ್ಸೋ ಅಫೆಕ್ಟ್ ಆನ್ ದಿ ಬಿಸ್ನೆಸ್ ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಅನ್ನ ಮಾಡತ್ತಂತೆ. ವಾಟ್ ಈಸ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅಂತ 9th ಒನ್ ಇದೆ. ಸೊ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅಂದ್ರೆ ಏನಿಲ್ಲ, ಟೋಟಲ್ ಮಾರ್ಕೆಟ್ ಅನ್ನ ಡಿವೈಡ್ ಮಾಡ್ತಕ್ಕಂಥದ್ದು, ಸಬ್ ಮಾರ್ಕೆಟ್ ಆಗಿ ಡಿವೈಡ್ ಮಾಡ್ತಕ್ಕಂಥದ್ದೇ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅಂತ ಕರಿತೀವಿ. ಡಿವಿಷನ್ ಆಫ್ ಸೋರ್ಸ್ ಟೋಟಲ್ ಮಾರ್ಕೆಟ್ ಇಂಟು ಸಬ್ ಮಾರ್ಕೆಟ್. ಅದನ್ನೇ ಮಾರ್ಕೆಟ್ ಸೆಗ್ಮೆಂಟೇಷನ್ ಈಸ್ ಡಿವೈಡ್ ದ ಮಾರ್ಕೆಟ್ ಇಂಟು ಹೋಮೋಜಿನಿಯಸ್ ಗ್ರೂಪ್ ಆಗಿ ಡಿವೈಡ್ ಮಾಡ್ತಕ್ಕಂಥದ್ದು, ಲೈಕ್ ಏಜ್ ಗ್ರೂಪ್ ಆಗಿ ಅಥವಾ ಇನ್ಕಮ್ ಗ್ರೂಪ್ ಆಗಿ ಅಥವಾ ಜೆಂಡರ್ ಮೇಲೆ ಅಥವಾ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಮೇಲೆ ಸೆಗ್ಮೆಂಟ್ ಮಾಡ್ತಕ್ಕಂಥ ಡಿವೈಡ್ ಮಾಡ್ತಕ್ಕಂಥದ್ದೇ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ಸ್ ಅಂತ ಕರಿತೀವಿ. ಬಿಕಾಸ್ ಇಟ್ ಹೆಲ್ಪ್ಸ್ ದ ಕಂಪನಿ ಟು ಸರ್ವ್ ಕಸ್ಟಮರ್ಸ್ ಬೆಟರ್ ಸರ್ವಿಸಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಾಟ್ ಈಸ್ ಪ್ರಾಡಕ್ಟ್ ಪ್ಲಾನಿಂಗ್ ಅಂತ ಇದೆ. ಪ್ರಾಡಕ್ಟ್ ಪ್ಲಾನಿಂಗ್ ಇನ್ವಾಲ್ವ್ಸ್ ಡೆವಲಪಿಂಗ್ ಅಂಡ್ ಮಾಡಿಫೈಯಿಂಗ್ ಪ್ರಾಡಕ್ಟ್ಸ್. ಪ್ರಾಡಕ್ಟ್ ಪ್ಲಾನಿಂಗ್ ಅಂದ್ರೆ ಹೊಸ ಪ್ರಾಡಕ್ಟ್ ಅನ್ನು ಡೆವಲಪ್ ಮಾಡಬೇಕು ಮತ್ತೆ ಇರ್ತಕ್ಕಂಥ ಪ್ರಾಡಕ್ಟ್ ನ ಮಾಡಿಫೈ ಮಾಡ್ತಕ್ಕಂಥದ್ದು ಅಂಡ್ ಆ ಒಂದು ಪ್ರಾಡಕ್ಟ್ ಪ್ಲಾನಿಂಗ್ ಇಟ್ ಆಲ್ವೇಸ್ ಪ್ರೊವೈಡ್ಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಕಾಂಪಿಟೇಟಿವ್ನೆಸ್ ನ ಮೈಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಾಟ್ ಈಸ್ ಬ್ರ್ಯಾಂಡಿಂಗ್ ಅಂತ ಇದೆ. ನೋಡಿ, ಬ್ರ್ಯಾಂಡಿಂಗ್ ಗಿವ್ಸ್ ಪ್ರಾಡಕ್ಟ್ ಇಮೇಜ್, ಯುನಿಕ್ ಇಮೇಜ್ ಅಥವಾ ಯುನಿಕ್ ಸಿಂಬಲ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಐಡೆಂಟಿಫಿಕೇಶನ್ ಆಫ್ ಪ್ರಾಡಕ್ಟ್ ಅನ್ನ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಬ್ರ್ಯಾಂಡಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಏನು ಅಂತ ಇದೆ. ನೋಡಿ, ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಯೂಸಿಂಗ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಲೈಕ್ ವೆಬ್ಸೈಟ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಸ್ ಅನ್ನ ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದೇ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಮಾಡೋದ್ರಿಂದ ಇಟ್ ಕ್ಯಾನ್ ಹೆಲ್ಪ್ ಟು ರೀಚ್ ಕಸ್ಟಮರ್ಸ್ ಕ್ವಿಕ್ಲಿ ಅಂಡ್ ಲೋಯರ್ ಕಾಸ್ಟ್ ಅಲ್ಲಿ ಇಮಿಡಿಯೇಟ್ ಆಗಿ ರೀಚ್ ಆಗ್ಬೋದು ಅಂತ. ವಾಟ್ ಈಸ್ ಇ ಕಾಮರ್ಸ್ ಅಂತ ಇದೆ. ಇ ಕಾಮರ್ಸ್ ರೆಫರ್ ಟು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಥ್ರೂ
ದಿ ಇಂಟರ್ನೆಟ್ನ ಸಹಾಯದಿಂದ ಆನ್ಲೈನಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡ್ತಕ್ಕಂಥದ್ದು ಅದನ್ನ ಇ ಕಾಮರ್ಸ್, ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತ ಕರಿತೀವಿ. ನವೇ ಡೇಸ್ ಎಲೆಕ್ಟ್ರಾನಿಕ್ ಕಾಮರ್ಸ್ ಈಸ್ ಕನ್ವೀನಿಯನ್ಸ್ ಫಾರ್ ಬೋತ್ ಬೈಯರ್ ಅಂಡ್ ಸೆಲ್ಲರ್, ಇಬ್ಬರಿಗೂ ಕೂಡ ಕನ್ವೀನಿಯಂಟ್ ಇರ್ತಕ್ಕಂಥದ್ದು. ವಾಟ್ ಈಸ್ ಎಂ ಕಾಮರ್ಸ್ ಅಂತ ಇದೆ, ಮೊಬೈಲ್ ಕಾಮರ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಥ್ರೂ ದಿ ಆನ್ಲೈನ್ ಬೈ ಯೂಸಿಂಗ್ ಮೊಬೈಲ್ ಡಿವೈಸಸ್. ಇಟ್ ಅಲೋಸ್ ಟು ಕಸ್ಟಮರ್ ಶಾಪ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಟ್ ಎನಿವೇರ್ ಅಂಡ್ ಎನಿ ಪಾಯಿಂಟ್ ಆಫ್ ಟೈಮ್. ವಾಟ್ ಈಸ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಇದೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಪ್ರಮೋಟ್ಸ್ ಪ್ರಾಡಕ್ಟ್ಸ್ ಥ್ರೂ ಸೋಷಿಯಲ್ ನೆಟ್ವರ್ಕ್ ಸೈಟ್ನ ಮುಖಾಂತರ ಪ್ರಾಡಕ್ಟ್ಸ್ ಅನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಂಡ್ ವಾಟ್ ಈಸ್ ಸುಲೋಮೋ ಮಾರ್ಕೆಟಿಂಗ್, ಲಾಸ್ಟ್ ಇಯರ್ ಕೇಳಿದ್ರು. ಸೋಷಿಯಲ್, ಲೋಕಲ್ ಅಂಡ್ ಮೊಬೈಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಡೈರೆಕ್ಟ್ಲಿ ಟಾರ್ಗೆಟ್ ಕಸ್ಟಮರ್ಸ್ ಮೋರ್ ಎಫಿಷಿಯಂಟ್ ಆಗಿ, ಎಫೆಕ್ಟಿವ್ ಆಗಿ ಟಾರ್ಗೆಟ್ ಅನ್ನ ಮಾಡಬಹುದು. ನಿಮಗೆ ಎಕ್ಸ್ಪ್ಯಾಂಡ್ AIDA ಕೇಳ್ಬೋದು. ಅಟೆನ್ಷನ್, ಇಂಟ್ರೆಸ್ಟ್, ಡಿಸೈರ್, ಆಕ್ಷನ್ಸ್ ಅಂತ ಕರಿತೀವಿ. FMCG ಕೂಡ ಕೇಳ್ಬೋದು. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮಬಲ್ ಗೂಡ್ಸ್ ಅಂತ ಕರಿತೀವಿ. ವಾಟ್ ಈಸ್ ಪ್ರಾಡಕ್ಟ್ ಮಿಕ್ಸ್ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಮಿಕ್ಸ್ ಆರ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ. ಪ್ರಾಡಕ್ಟ್ ಮಿಕ್ಸ್ ಅಥವಾ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕನ್ಸಿಸ್ಟ್ ಆಲ್ ದಿ ಪ್ರಾಡಕ್ಟ್ಸ್ ದಟ್ ಪರ್ಟಿಕ್ಯುಲರ್ ಸೆಲ್ಲರ್ ಆಫರ್ ಫಾರ್ ಸೇಲ್. ಎಲ್ಲ ಥರದ ಪ್ರಾಡಕ್ಟನ್ನು ಆಫರ್ ಮಾಡ್ತಕ್ಕಂಥದ್ದನ್ನು ಸೇಲ್ ಮಾಡಲಿಕ್ಕೆ ಅದನ್ನು ನಾವು ಪ್ರಾಡಕ್ಟ್ ಮಿಕ್ಸ್ ಅಂತ ಕರಿತೀವಿ. ವಾಟ್ ಈಸ್ ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಕೇಳ್ಬೋದು. ಕಂಟೆಂಟ್ ಮಾರ್ಕೆಟಿಂಗ್ ಕ್ರಿಯೇಟ್ಸ್ ಯೂಸ್ಫುಲ್ ಅಂಡ್ ರಿಲೆವೆಂಟ್ ಕಂಟೆಂಟ್ ಟು ದಿ ಕಸ್ಟಮರ್. ಅದನ್ನು ನಾವು ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ನಿಮಗೆ ಗೊತ್ತಿರುತ್ತೆ. ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಪ್ರಮೋಟ್ ದ ಪ್ರಾಡಕ್ಟ್ ಆರ್ ಸರ್ವಿಸಸ್ ಥ್ರೂ ದಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. It increase the brand credibility as well as it can reach more customer. What is experimental marketing? Experimental marketing provides a real life experience to its customer. It creates an emotional connections with their respective brands. ಗಿವ್ ದ ಮೀನಿಂಗ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತ ಇದು ಲಾಸ್ಟ್ ಇಯರ್ ಕೇಳಿದ್ದಾರೆ. ಮತ್ತೆ ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಹೇಳಿ, ಸ್ಟೋರಿ ಟೆಲ್ಲಿಂಗ್ ಮಾರ್ಕೆಟಿಂಗ್ ಇನ್ ನಥಿಂಗ್ ಬಟ್ ಯೂಸಸ್ ಸ್ಟೋರೀಸ್ ಟು ಎಮೋಷನಲಿ ಕನೆಕ್ಟ್ ವಿತ್ ದಿ ಕಸ್ಟಮರ್. ಅಂಡ್ ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಫೋಕಸ್ ಆನ್ ಕ್ರಿಯೇಟಿಂಗ್ ವ್ಯಾಲ್ಯೂಯಬಲ್ ಕಂಟೆಂಟ್ ಟು ಅಟ್ರಾಕ್ಟ್ ಆಸ್ ವೆಲ್ ಆಸ್ ರಿಟೈನ್ ಕಸ್ಟಮರ್ಸ್ ಅನ್ನ ರಿಟೈನ್ ಮಾಡ್ಕೋಬೇಕು ಮತ್ತು ಅಟ್ರಾಕ್ಟ್ ಮಾಡಲಿಕ್ಕೆ ಕಂಟೆಂಟ್ ಕ್ರಿಯೇಟ್ ಅನ್ನ ಮಾಡ್ತಕ್ಕಂಥ ಒಂದು ಮಾರ್ಕೆಟ್ ಅನ್ನು ನಾವು ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್ ಕೂಡ ನೋಡ್ಕೊಳ್ಳಿ. ಯಾವ್ದಾದ್ರು ಕ್ವಶನ್ಸ್ ಅನ್ನ ಕೇಳ್ಬೋದು. ಇಷ್ಟೇ ಸಾಕಾಗುತ್ತೆ ನಿಮಗೆ. 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇವೇ ಬರ್ತಕ್ಕಂಥ, ಇದರಲ್ಲಿ ಯಾವ್ದಾದ್ರು ಕ್ವಶನ್ಸ್ ಅನ್ನ ಬಂದೇ ಬರ್ತವೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.